ನನ್ನ ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನನಗೆ ತುಂಬ ಸ್ಪೆಷಲ್ ವ್ಲಾಗ್. ಬನ್ನಿ ನನ್ನ ಡೇ ಹೇಗಿತ್ತು ಅಂತ ನೋಡೋಣ. ಹಾಗೆ ಎಂಡಲ್ಲಿ ನಾನೊಂದು ಹೆಲ್ತ್ ಟಿಪ್ಸ್ನ ಕೊಟ್ಟಿದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಎಂಜಾಯ್ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ತುಂಬಾ ಮಳೆ ಬರ್ತಾ ಇತ್ತು. ನಮ್ಮ ಕಡೆ ಹೇಗೆ ಅಂದರೆ ಒಂದು ಸಲ ಮಳೆ ಶುರು ಆಯಿತು ಅಂದರೆ ಕಂಟಿನ್ಯೂಸ್ ಆಗಿ ಒಂದು 15 ಡೇಸ್ ಮಳೆ ನಿಲ್ಲೋದೇ ಇಲ್ಲ, ಆ ರೀತಿ ಮಳೆ ಬರ್ತಾ ಇರುತ್ತೆ. ನಾನಿವತ್ತು ಜಿಂಜರ್ ಟೀ ಮಾಡ್ಕೊಳ್ಳೋಣ ಅಂತ ಒಂದು ಪಾತ್ರೆಗೆ ಸ್ವಲ್ಪ ನೀರು, ಹಾಗೆ ಚಕ್ಕೆ, ಹಾಗೆ ಏಲಕ್ಕಿ, ಹಾಗೆ ಶುಂಠಿನ ಜಜ್ಬಿಟ್ಟು ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಟೀ ಪೌಡರ್, ಅದಕ್ಕೆ ಸ್ವಲ್ಪ ಬೇಕಾದಷ್ಟು ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಈಗ ಲೈಕ್ ನೀವು ಡೈಲಿ ನಾರ್ಮಲ್ ಟೀ ಕುಡಿತಾ ಇದ್ದು ಬೇಜಾರು ಬರ್ತಾ ಇದ್ದರೆ ಈ ರೀತಿ ಜಿಂಜರ್ ಟೀನ ಮಾಡಿ ಕುಡಿಬೋದು, ಚೆನ್ನಾಗಿರುತ್ತೆ. ಇದರಿಂದ ನಿಮ್ಮ ದೇಹದ ಮೆಟಾಬಾಲಿಸಮ್ ಹೆಚ್ಚಿಸ್ತದೆ. ಹಾಗೆ ವೆಯ್ಟ್ ಲಾಸ್ ಮಾಡೋರಿದ್ದರೂ ಕೂಡ ಜಿಂಜರ್ ಟೀನ ಟ್ರೈ ಮಾಡ್ಬೋದು. ಹಾಗೆಯೇ ನಿಮಗೆ ಸಂಧಿವಾತ ಲೈಕ್ ಸಂಧಿಗಳಲ್ಲಿ ನೋವಿದ್ದರೆ ಕೂಡ ಇದು ಕಡಿಮೆ ಮಾಡ್ತದೆ. ಲೈಕ್ ನಿಯಮಿತವಾಗಿ ಜಿಂಜರ್ ಟೀ ಬಳಸೋದ್ರಿಂದ ತುಂಬ ಆರೋಗ್ಯದ ಪ್ರಯೋಜನವನ್ನು ನೀವು ಪಡೆಯಬಹುದು. ನೀವು ಇದಕ್ಕೆ ಬೇಕಾದರೆ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಬೋದು ಈ ಸ್ಟೇಜಲ್ಲಿ. ನಾನು ಡೈರಿ ಪ್ರಾಡಕ್ಟ್ ಜಾಸ್ತಿ ಇಷ್ಟಪಡಲ್ಲ, ಸೊ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಸೊ ಒಂದು ಕಪ್ಪಿಗೆ ಹಾಕಿಬಿಟ್ಟು ಅದಕ್ಕೆ ಬೇಕಾದರೆ ಪುದೀನ ಎಲೆನ ಆ್ಯಡ್ ಮಾಡ್ಕೊಳ್ಳಿ. ಸೊ ಫ್ಲೇವರಿಗೋಸ್ಕರ ನಾನೊಂದು ಆ್ಯಡ್ ಮಾಡಿಕೊಂಡೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಅಮ್ಮಮ್ಮ ರವೆ ರೊಟ್ಟಿ ಮಾಡಿದರು, ಹಾಗೆ ಮಡಿಕೆ ಕಾಳು ಪಲ್ಯ ಮಾಡಿದರು. ಸ್ವಲ್ಪ ತಂಪಾಗಿತ್ತು ಅಂತ ಹೇಳಿ ನಾನು ತವೆ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೆ. ಏನೇ ಹೇಳಿ ಬಿಸಿ ತಿಂದರೆ ಟೇಸ್ಟ್ ಅಲ್ವಾ? ಯಾವುದೇ ಫುಡ್ ಆದರೂ ಅಷ್ಟೇ, ಬಿಸಿ ಬಿಸಿಯಾಗಿರೋದು ತಿನ್ನೋದು, ತಂಪಾಗಿರೋ ತಿನ್ನೋದು ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನನ್ನ ಕಂಟೆಂಟ್ಸ್ ತುಂಬ ಕಡಿಮೆ ಅನಿಸ್ತಾ ಇದೆ ನನಗೆ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಆ್ಯಡ್ ಮಾಡಿ ನಾನು ಅದನ್ನು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೇನೆ. ಸೊ ನನ್ನ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀನಿ ಇವಾಗ. ಬ್ರೇಕ್ಫಾಸ್ಟ್ ಮುಗಿಸಿ ಹಾಗೆ ಮನೆ ಸುತ್ತಮುತ್ತ ವಾಕ್ ಮಾಡ್ತಾ ಇದ್ದೆ. ಅಲ್ಲೇ ನಮ್ಮ ಮನೆ ಮುಂದೆನೇ ಒಂದು ಪುಟ್ಟದಾದ ಒಂದು ದಾಳಿಂಬೆ ಗಿಡ ಇದೆ. ಅದಕ್ಕೆ ಒಂದು ಪುಟಾಣಿ ದಾಳಿಂಬೆ ಕಾಯಾಗಿದೆ, ನೋಡಿ ಹೇಗಿದೆ. ಹಾಗೆ ಸುತ್ತ ವಾಕ್ ಮಾಡ್ತಾ ಹಾಗೆ ಮನೆ ಹಿಂದೆ ಬಾವಿ ಇದೆಯಲ್ಲ, ಅಲ್ಲಿ ಕೂಡ ಹೋಗಿದ್ದೆ. ಮಳೆಗಾಲದಲ್ಲಿ ಬಾವಿ ನೀರು ಎಷ್ಟು ತುಂಬಿದೆ ಅಂತ ನೋಡ್ತಾ ಇರ್ತೀವಿ, ಬೇಸಿಗೆಗಾಲದಲ್ಲಿ ಎಷ್ಟು ನೀರು ಖಾಲಿಯಾಗಿದೆ ಅಂತ ನೋಡ್ತಾ ಇರ್ತೀವಿ ಯೂಶ್ವಲಿ. ಸೊ ನೋಡಿ ಹೆಂಗಿದೆ ಅಂದರೆ ನಮ್ಮ ಬಾವಿ ನೀರು ತುಂಬ ಕ್ಲೀನಾಗಿದೆ. ಸ್ವಲ್ಪ ಮೇಲೆ ಬಂದುಬಿಟ್ರೆ ಹಾಗೆ ಕೈಯಿಂದನೇ ನೀರು ಎತ್ಬೋದು, ಹಗ್ಗನೇ ಬೇಕಾಗಿಲ್ಲ ಅಲ್ವಾ? ನೋಡಿ ಎಷ್ಟು ಕ್ಲೀನ್ ಇದೆ. ಬಾಲ್ ಒಂದು ಬಿಟ್ಟು ಹಾಗೆ ವಾಕ್ ಮಾಡ್ತಾ ಮುಂದೆ ಬಂದ್ವಿ. ಅಲ್ಲಿ ಪೈನಾಪಲ್ ಹಣ್ಣು ಬಿಟ್ಟಿತ್ತು, ಅದನ್ನು ಹಾರ್ವೆಸ್ಟಿಂಗ್ ಮಾಡೋಣ ಅಂತ ನಾನು ಅಮೂಲಿ ಹೋಗ್ತಾ ಇದ್ವಿ. ಪೈನಾಪಲ್ ಅಂದರೆ ಕಡಿಮೆ ಮೇಂಟೆನೆನ್ಸ್ ಗಿಡ. ಅದನ್ನು ಜಸ್ಟ್ ಹಣ್ಣಿನ ಮೇಲಿನ ಕ್ರೌನ್ ಕಟ್ ಮಾಡಿಬಿಟ್ಟು ಮಣ್ಣಲ್ಲಿ ನೆಟ್ಟರೆ ಸಾಕು. ನೆಕ್ಸ್ಟ್ ಮತ್ತೆ ಇದೇ ಸೀಸನಲ್ಲಿ ನಾವು ಮತ್ತೆ ಹಣ್ಣು ತಿನ್ಬೋದು. ಬನ್ನಿ ಈಗ ಪೈನಾಪಲ್ ಹಾರ್ವೆಸ್ಟಿಂಗ್ ಮಾಡೋಣ. ಹಣ್ಣಿನ ಭಾರಕ್ಕೆ ಗಿಡ ನೆಲದ ಮೇಲೆ ಬಿದ್ದುಬಿಟ್ಟಿತ್ತು. ಅಮೂಲ್ಯ ಈಗ ಹಣ್ಣನ್ನು ತೆಗೆಯೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಸಿ ಹೇಗಿದೆ, ಟೇಸ್ಟ್ ಮಾಡಿ ಹೇಳಬೇಕು ಹೇಗಿದೆ ಅಂತ. ಫುಲ್ ಮಳೆ ಇತ್ತಲ್ಲ, ಸ್ವಲ್ಪ ಹಾಳಾಗಿಲ್ಲ ಅಲ್ಲ? ಇಲ್ಲ. ಕೈಯಲ್ಲಿ ತೆಗಿಬೋದಾ? ಹಾಂ, ಅಂತೂ ಸಾಹಸ ಮಾಡಿ ಅಮೂಲಿ ಇವತ್ತು 2 ಪೈನಾಪಲ್ ಕಿತ್ತಿದ್ದಾಳೆ. ಕಾಲೇಜಿಗೆ ರಜೆ ಕೊಟ್ಟಿರೋದ್ರಿಂದ ಈ ಕೆಲಸ ಮಾಡ್ತಿದ್ದಾಳೆ. ತೋರಿಸು. ಮಧ್ಯಾಹ್ನ ಲಂಚ್ಗೆ ಬಿರಿಯಾನಿ ರೆಡಿ ಮಾಡೋಣ ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲವನ್ನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಪಟ ಪಟ ಅಂತ ಬೇಗ ಮಾಡಿ ಮುಗಿಸ್ಬೋದು. ಬಿರಿಯಾನಿ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಹಾಗೆ ನನ್ನೊಂದು ಕೊರಿಯರ್ ಬಂದಿತ್ತು. ಸೊ ಆನ್ಲೈನಲ್ಲಿ ಒಂದು ಶರ್ಟ್ನ ಆರ್ಡರ್ ಮಾಡಿದ್ದೆ. ಸೊ ಹೇಗಿದೆ ಅಂತ ಬನ್ನಿ ಓಪನ್ ಮಾಡಿ ನೋಡೋಣ. ಈ ಶರ್ಟ್ ನೀವು ಮಾಡಿದ್ದು ಹೆಂಗಿದೆ? ಚೆನ್ನಾಗಿದೆ. ನೋಡೋಕೆ ಚೆನ್ನಾಗಿ ಅನಿಸ್ತಿಲ್ಲ, ಹಾಕಿದ ಮೇಲೆ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ.
ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು. ಚೆನ್ನಾಗಿದೆಯಾ? ಇವತ್ತು ನಾನೊಂದು ಬಾಡಿ ಆಯಿಲ್ನ ತೋರಿಸ್ಕೊಳ್ಳೋಣ ಅಂತಿದ್ದೀನಿ. ಅದು ಹೇಗೆ ಅಂದರೆ, ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆ ಹಾಗೆ ಆಲ್ಮಂಡ್ ಆಯಿಲ್ ಬೇಕಿದ್ದರೆ ಹಾಕ್ಕೊಳ್ಳಿ. ಹಾಗೆ ಜೊತೆಗೆ ಅರಿಶಿನ ಮತ್ತು ತುಳಸಿಯನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿದರೆ ಕ್ವಿಕ್ಕಾಗಿ ಬಾಡಿ ಆಯಿಲ್ ರೆಡಿ ಆಗುತ್ತೆ. ಸೊ ಇದನ್ನು ವಾರದಲ್ಲಿ ಅಟ್ಲೀಸ್ಟ್ ಒಮ್ಮೆ ಆದರೂ ಅಪ್ಲೈ ಮಾಡ್ಕೊಳ್ಳಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ. ಅರಿಶಿನ ಚರ್ಮಕ್ಕೆ ತುಂಬ ಪ್ರಯೋಜನಕಾರಿಯಾಗಿದ್ದೆ. ನಮ್ಮ ಬಾಡಿಯಲ್ಲಿ ಮಾಯಿಶ್ಚರೈಸರ್ ಆಗಿ, ಸ್ಕಿನ್ ಬ್ರೈಟ್ನಿಂಗ್ ಹಾಗೆ ಆ್ಯಂಟಿಸೆಪ್ಟಿಕ್ ಆಗಿ ಯೂಸ್ ಆಗುತ್ತೆ. ಈವನ್ ತುಳಸಿಯು ಹಿತವಾದ ಗುಣವನ್ನು ಹೊಂದಿದೆ. ಲೈಕ್ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಯೂಸ್ ಆಗುತ್ತೆ. ತುಳಸಿಯು ಕೂಡ ಚರ್ಮದ ಟೋನ್ ಮತ್ತು ಚರ್ಮವನ್ನು ಹೈಡ್ರೇಟ್ ಆಗಿಡಲು ಯೂಸ್ ಆಗುತ್ತೆ. ಸೊ ತಿಂಗಳಲ್ಲಿ ಅಟ್ಲೀಸ್ಟ್ 1 ಟೈಮ್ ಆದರೂ ಅಪ್ಲೈ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಮುಂದೆ ಒಳ್ಳೆ ವಿಡಿಯೋಗಳೊಂದಿಗೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.